ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಸಿನಿಮಾ ಪೋಸ್ಟರ್ಗಳನ್ನ ರಸ್ತೆಯಲ್ಲಿ ನಿಂತು ನೋಡ್ತಾ ನಡೆಯೋ ಅಭ್ಯಾಸ ನಿಮಗೂ ಇರ್ಬೋದು. ಆದರೆ ಈಗ ಪೋಸ್ಟರ್ಗಳನ್ನ ನೋಡ್ಬೇಕಂದ್ರೆ ನೀವು ರೋಡಿಗಿಳಿ ರಾಧಿಕಾ ಅಂತಾನೆ ಹಾಡಬೇಕಾಗಿಲ್ಲ. ಪೋಸ್ಟರ್ಗಳು ರಸ್ತೆಯಿಂದ ಸೀದಾ ನಮ್ಮ ಮನೆ ಡ್ರಾಯಿಂಗ್ ರೂಮ್ ಬರ್ತವೆ. ಹಲವಾರು ಪೋಸ್ಟರ್ಗಳು ಮಾತ್ರ ಅಲ್ಲ, ಇನ್ನೂ ಹಲವಾರು ಸಿನಿಮಾ ರಿಲೇಟೆಡ್ ಫೋಟೋಗಳು ಕೂಡ ಇಲ್ಲಿ ಲಭ್ಯ ಇದೆ. ನಮ್ಗೆ ಬೇಕಾದನ್ನ ಹೇಗೆ ಡೌನ್ಲೋಡ್ ಮಾಡೋದು, ನಮ್ಮ ಪೋಸ್ಟರ್ಗಳನ್ನ ಪೋಸ್ಟ್ ಮಾಡಬಹುದಾ, ಹೀಗೆ ಎಲ್ಲ ಗೊತ್ತಾಗಬೇಕು ಅಂದ್ರೆ ನಾವು ಈ ವೆಬ್ಸೈಟ್ಗೊಂದು ವಿಸಿಟ್ ಮಾಡಬೇಕು. ಹೋಗೋಣವಾ? allposter.com ಅಂದ್ರೆ ಪೋಸ್ಟರ್ ಹಬ್ಬ. ಕಲೆಕ್ಷನ್ ಹುಚ್ಚಿರುವಂತವ್ರಿಗಂತೂ ಇದು ಹೇಳಿ ಮಾಡಿಸಿದ ವೆಬ್ಸೈಟ್ ಕಣ್ರಿ. ಇಲ್ಲಿನ ಪ್ರಮುಖ ಆಕರ್ಷಣೆ ಸಿನಿಮಾ ಪೋಸ್ಟರ್ಗಳು. ಹಳೆಯ ಕ್ಲಾಸಿಕ್ ಸಿನಿಮಾಗಳಿಂದ ಹಿಡಿದು ಇತ್ತೀಚಿನ ಬ್ಲಾಕ್ ಬಸ್ಟರ್ ಚಿತ್ರಗಳ ಪೋಸ್ಟರ್ಗಳು ಇಲ್ಲಿ ನಿಮಗೆ ಸಿಗುತ್ತವೆ. ಅದರಲ್ಲೂ ನಿಮಗೆ ಯಾವ ಕೆಟಗರಿಯ ಚಿತ್ರಗಳು ಬೇಕು ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಅಲ್ಲದೆ ನಿಮಗೆ ಬೇಕಾದ ಸೈಜಿನ ಪೋಸ್ಟರ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದಾದ ಅವಕಾಶಗಳು ಕೂಡ ಇಲ್ಲಿವೆ. ಹಾಗಂತ ಇದು ಕೇವಲ ಸಿನಿಮಾ ಪೋಸ್ಟರ್ಗಳಿಗೆ ಮಾತ್ರ ಸೀಮಿತ ಅನ್ಕೊಳ್ಬೇಡಿ. ಇಲ್ಲಿ ಸಿನಿಮಾ ಅಲ್ಲದೆ ಇನ್ನೂ ಸಾಕಷ್ಟು ವಿಭಾಗಗಳಿವೆ. ಅವುಗಳಲ್ಲಿ ಕೆಲವು ಮಾರಾಟಕ್ಕೆ, ಇನ್ನು ಕೆಲವು ಉಚಿತ. ಟ್ರಾವೆಲ್, ಫೋಟೋಗ್ರಫಿ, ಸಂಗೀತ, ವರ್ಲ್ಡ್ ಕಲ್ಚರ್, ಎಜುಕೇಷನ್, ಸ್ಪೋರ್ಟ್ಸ್, ಆರ್ಟ್ಸ್, ಹೀಗೆ ಇಲ್ಲಿ ಇಲ್ಲದ ವಿಭಾಗಗಳೇ ಇಲ್ಲ ನೋಡಿ. ನಿಮ್ಮ ಅಭಿರುಚಿಗೆ ತಕ್ಕಂತೆ ಆಯ್ಕೆ ಮಾಡೋದು ಸಾಧ್ಯ. ಜೊತೆಗೆ ನಿಮ್ಮ ಹತ್ರ ಯಾವುದೇ ಪೋಸ್ಟರ್ ಇದ್ರೆ ಅದನ್ನ ಈ ವೆಬ್ಸೈಟ್ಗೆ ಕಳುಹಿಸಿ ಅದನ್ನ ಮಾರಾಟಕ್ಕೂ ಇಡಬಹುದು. ನಮ್ಮೂರ ಸಂತೆಲಿ, ಪೇಟೆಯ ಬೀದಿಲಿ ಈ ನಮ್ಮೂರ ಸಿನಿಮಾ ಪೋಸ್ಟರ್ಗಳೇ ಕಾಣ್ತವೆ. ಆದ್ರೆ ಇಲ್ಲಿ ಇಡೀ ಪ್ರಪಂಚನೇ ಕಾಣಿಸುತ್ತೆ ಅಲ್ವಾ? ಸರಿ, ಪೋಸ್ಟರ್ಸ್ ನೋಡಿದ್ದಾಯ್ತಲ್ವಾ? ಈಗ ಒಂದಿಷ್ಟು ಪಿಕ್ಚರ್ಸ್ ನೋಡೋ ಸಮಯ. ಏನಿವೆ ನೋಡೋಣ ನಮ್ಮ ಫನ್ ಪಿಕ್ಚರ್ ಸೆಕ್ಷನ್ ನಲ್ಲಿ. ಯೂಟ್ಯೂಬ್ ಬಗ್ಗೆ ನಮ್ಗೆ ಏನೂ ಹೇಳ್ಕೊಡ್ಬೇಕಾಗಿಲ್ಲ. ಇವತ್ತು ಆನ್ಲೈನ್ ವಿಡಿಯೋ ಅಂದ್ರೆ ಯೂಟ್ಯೂಬ್ ಅನ್ನೋ ಥರ ಆಗಿದೆ. ಇತ್ತೀಚಿನ ಕೊಲವೆರಿ ಥರದ ಎಷ್ಟೋ ಹಾಡುಗಳನ್ನ ಜನರಿಗೆ ಡೆಲಿವರಿ ಮಾಡಿದ್ದು ಇದೇ ಯೂಟ್ಯೂಬ್. ಆದರೆ ಬರೀ ನೋಡೋಕಷ್ಟೇ ಚಂದ ಅನಿಸ್ತಿದ್ರೆ ಏನು ಬಂತು, ಆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿಕೊಂಡು ಬೇಕಾದಾಗ ನೋಡೋದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮದಾದ್ರೆ ಇದೇ ನನ್ನ ಉತ್ತರ. ಯೂಟ್ಯೂಬ್ನಲ್ಲಿ ಕೆಲವು ವಿಡಿಯೋಗಳನ್ನು ನೋಡ್ತೀರಿ. ನಿಮ್ಗೆ ಇಷ್ಟವಾಗಿರೋದನ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತೋರಿಸ್ಬೇಕು ಅಂದರೆ ಅದರ ಲಿಂಕನ್ನು ಅವ್ರಿಗೆ ಕಳಿಸಬಹುದು. ಆದರೆ ಹಲವಾರು ಕಾರಣಗಳಿಂದ ಕೆಲವು ವಿಡಿಯೋಗಳು ಕೆಲ ದಿನಗಳಿಂದ ಅಲ್ಲಿ ಮಾಯವಾಗಬಹುದು. ಅಲ್ಲದೆ ನಿಮಗೆ ನಿಮ್ಮಿಷ್ಟದ ವಿಡಿಯೋಗಳನ್ನು ನಿಮ್ಮ ಲೈಬ್ರರಿಗೆ ಸೇರಿಸ್ಕೊಳ್ಬೇಕು ಅನ್ನೋ ಆಸೆನೂ ಇರಬಹುದು. ಅದಕ್ಕೋಸ್ಕರ ಈ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿಕೊಳ್ಳದೆ ಪರಿಹಾರ. ಇಲ್ಲಿ ನೋಡಿ, ಈ ವೆಬ್ಸೈಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ಬಳಸ್ಕೊಂಡು ವಿಡಿಯೋ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ಹೀಗೆ ಹೇಳುತ್ತೆ. ನಿಮಗೆ ಬೇಕಾದ ವಿಡಿಯೋನ ಕ್ಲಿಕ್ ಮಾಡಿ ಅದರ URL ಅನ್ನು ಕಾಪಿ ಮಾಡಿ ಅದನ್ನು ಈ ವೆಬ್ಸೈಟ್ನ ಡೌನ್ಲೋಡ್ ಪೇಜ್ನಲ್ಲಿ ಪೇಸ್ಟ್ ಮಾಡಿ. ಅದು ತೋರಿಸೋ ಲಿಂಕ್ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಸೇವ್ ಟಾರ್ಗೆಟ್ ಆಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಸೇವ್ ಮಾಡೋವಾಗ ಫೈಲ್ ಎಕ್ಸ್ಟೆನ್ಷನನ್ನು .flv ಅಂತ ಬದಲಾಯಿಸಿ. ಆದರೆ ಈ FLV ವಿಡಿಯೋ ಪ್ಲೇ ಮಾಡೋದಕ್ಕೆ ನಿಮ್ಮ ಕಂಪ್ಯೂಟರ್ನಲ್ಲಿ FLV ಪ್ಲೇಯರನ್ನು ಇನ್ಸ್ಟಾಲ್ ಮಾಡಬೇಕು. ಇಲ್ಲವೇ FLV ಕನ್ವರ್ಟರ್ ಸಾಫ್ಟ್ವೇರ್ನ ಬಳಸ್ಕೊಂಡು ಅದನ್ನು ಇತರ ವಿಡಿಯೋ ಫಾರ್ಮ್ಯಾಟ್ಗಳಿಗೆ ಬದಲಾಯಿಸ್ಕೊಳ್ಬಹುದು.
ಈಗ ವಿಡಿಯೋ ಡೌನ್ಲೋಡ್ ಮಾಡೋದನ್ನ ಕಲಿತ್ಕೊಂಡ್ರಲ್ಲ, ಇನ್ಮೇಲೆ ನೋಡ್ಕೊಂಡು ಬಾರೋ ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಬಂದಿಯಲ್ಲೋ ಅಂತ ನಿಮ್ಗೆ ಯಾರಾದರೂ ಕ್ರೆಡಿಟ್ ಕೊಡ್ಬೋದು. ಸದ್ಯಕ್ಕೆ ನೀವು ಕ್ರೆಡಿಟ್ ತಗೊಳ್ಳಿ, ನಾನು ಬ್ರೇಕ್ ತಗೋತೀನಿ ಆನ್ ರೈಟ್ ಕ್ಲಿಕ್. ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್ HTC ಸೆನ್ಸೇಷನ್ ಅನ್ನು ಸೆನ್ಸ್ ಮಾಡಿ. ಗ್ಯಾಜೆಟ್ ಗ್ಯಾಲರಿಯಲ್ಲಿ HP Omni 27